ಹೋಟೆಲ್ ಮಾಲೀಕರು ಅದೆಲ್ಲ ಸಿಲಿಂಡರ್ ಇಟ್ಕೊಂಡು ಪ್ರತಿಭಟನೆ ಮಾಡಿಬಿಟ್ಟು ಪ್ರತಿಭಟನೆ ಮಾಡೋಕ್ಕೆ ಅವ್ರನ್ನ ಯಾರೂ ತಡೀಲಿಕ್ಕಿಲ್ಲ. ಬಟ್ ಅವ್ರ ಹತ್ರ ಏನಾದ್ರು ಸಲ್ಯೂಷನ್ ಇದ್ದರೆ ಕೊಡಲಿ ನೋಡೋಣ. ಏನು ಪ್ರತಿಭಟನೆ ಮಾಡ್ತಾರೆ? ಯಾರು ತರಬಾರ್ದು ಅಂತ ಕೂತಿದ್ದಾರೆ ಇಲ್ಲಿ? ಪ್ರತಿಭಟನೆ ಏನು? LPG ಇಲ್ಲ, ಆಹಾರ ಬಿಲ್ಲ, ಬೇಡ ಆಹಾರ ಅಷ್ಟೊತ್ತಿಗೆ ನೀವು ಬಾಗ್ಲಾಕಿ, ಇನ್ನೇನು ಮಾಡೋಕ್ಕಾಗತ್ತೆ ಅದಕ್ಕೀಗ? ಯಾರು ಏನೂ ಮಾಡೋಕ್ಕಾಗಲ್ಲ ಇದಕ್ಕೆ. ಒಬ್ಬಿಬ್ಬರದ ಸಮಸ್ಯೆ ಅಲ್ಲ, ನೋಬಡಿ ಕ್ಯಾನ್ ಡೂ ಎನಿಥಿಂಗ್ ಇದರಲ್ಲಿ. ಬಟ್ ಎರಡನೇ ದಿನನೇ ಬಂದುಬಿಟ್ಟು ನಾನು ಪ್ರೊಟೆಸ್ಟ್ ಮಾಡ್ತೀನಿ ಮಾಡ್ಕೊ ಅಂತ ಇನ್ನೇನು ಮಾಡೋಕ್ಕಾಗತ್ತೆ? ಏನು ಬಂದು ಬಾಯಿಗೆ ಬಂದುಬಿಟ್ಟು ಪೈಪ್ ಹಾಕ್ಬಿಟ್ಟು ಒತ್ಬಿಟ್ಟು ಗ್ಯಾಸ್ ಬಿಡೋಕ್ಕಾಗತ್ತೆ? ಯಾವನಾರು ಯಾವನು ಎಲ್ಲಿಂದ ತರೋಕ್ಕಾಗತ್ತೆ? ಅದೇನದು ನ್ಯಾಚುರಲ್ ಇದದು ಎಲ್ಲಿಂದನೋ ಬರಬೇಕು, ಯಾವುದೋ ದೇಶದಿಂದ. ನಮ್ಮ ದೇಶದಲ್ಲೇ ಇದ್ದಿದ್ದರೆ ಬೇರೆ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡಬೇಕಾಗಿತ್ತು ಡ್ಯಾಶ್ ಅನ್ಬೋದು. ಹಾಗಾಗಿ ದೇರ್ ಇಸ್ ನೋ ಮೀನಿಂಗ್ ಟು ದೀಸ್ ಪ್ರೊಟೆಸ್ಟ್. ಬಟ್ ಸ್ಟಿಲ್ ಅವ್ರ ಪಾಡಿಗೆ ಅವ್ರವ್ರ ಪ್ರೊಟೆಸ್ಟನ್ನು ಈ ದೇಶದಲ್ಲಿ ಯಾವುದಕ್ಕೆ ಬೇಕಾದ್ರೂ ಪ್ರೊಟೆಸ್ಟ್ ಮಾಡ್ಬೋದು. ಹಾಗಾಗಿ ಮಾಡ್ಕೊಳ್ತಾರೆ, ಮಾಡಲಿ. ಮೋದಿ ಅಥವಾ ಇನ್ಯಾರೋ ವಾಟ್ ಎವರ್ ಪೀಪಲ್ ಮಾತಾಡ್ತಾ ಇರೋದು ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ. ಇದು ಟಿಪಿಕಲ್ BJPಯ ಎಂದಿನ ಡ್ರಾಮಾ ಮಾಸ್ಟರ್ಗಳ ಆಟ ಇದು. ಯಾರು ಸುಳ್ಳು ಸುದ್ದಿ ಹಬ್ಬಿಸ್ತಿರೋದು? ರಸ್ತೆಯಲ್ಲಿ ಕಾಣಿಸ್ತಿರೋದನ್ನು ಹೇಳ್ತಿದ್ದಾರೆ ಅಷ್ಟೇ. ಸುಳ್ಳು ಸುದ್ದಿ ಅದು ಅನ್ನೋದಿದ್ರೆ ಸಪ್ಲೈ ಮಾಡಿ. ನೀವು ಸಪ್ಲೈ ಮಾಡ್ತಾ ಇದ್ದಾಗ ಯಾಕೆ ಬಂದು ಇದನ್ನು ಮಾತಾಡ್ತಾ ಇದ್ರು? ಯಾವ ಹೋಟೆಲ್ನವನೇನು ಆಂಟಿ ಮೋದಿನ? ಅರ್ಧ ಹೋಟೆಲ್ನವರು ಪ್ರೋ BJP ಫೆಲೋಸು ಮುಚ್ಚಿದ್ದಾರೆ ಅಂದರೆ ಅವ್ರಿಗೇನು ಹೊಡಿಬೇಕಂಗಾರೆ ಇವಾಗ ಹೋಗ್ಬಿಟ್ಟು ನಾನು ನೀವು ಹೇಳ್ಬಿಟ್ರಿ BJP ಅವ್ರದ್ದು. BJP ಅವ್ರದ್ದು ಈ ನಾರ್ಮಲ್ ದಿಮಾಕ್ ಒಂದಿದೆ ಅವ್ರಿಗೆ, ಪರ್ಟಿಕ್ಯುಲರ್ಲಿ ಅದರ ಕೆಲವು ಮಂತ್ರಿಗಳಿಗಿದೆ ಕೇಂದ್ರದಲ್ಲಿ. ಆ ಮಂತ್ರಿಗಳ ದಿಮಾಕೇನು ಕೊಬ್ಬೇನು ಅಂತಂದರೆ ನಾವು ಏನು ಬೇಕಾದ್ರೂ ಮಾಡ್ತೀವಿ, ಅದೇ ಸತ್ಯ. ಮಿಕ್ತವ್ರು ಹೇಳಿದ್ದೆಲ್ಲ ಸುಳ್ಳು. ಅವನು ಪಾಪಿ, ನಾನೊಬ್ಬನೇ ಪುಣ್ಯವಂತ, ನಾನೊಬ್ಬನೇ ದೇಶಭಕ್ತ, ನಾನೊಬ್ಬನೇ ಕೆಲಸ ಮಾಡೋನು, ಉಳಿದವರೆಲ್ಲ ವೇಸ್ಟ್ ಬಾಡಿಗಳು ಅನ್ನೋ ಒಂದು ದಿಮಾಕು ಕೊಬ್ಬಿದೆ ಆಟಕ್ಕೆ ಇವ್ರಿಗೆ. ಬಾಯಿ ಮುಚ್ಕೊಂಡು ಸಪ್ಲೈ ಮಾಡೋಕ್ಕಾದ್ರೆ ಮಾಡಿ. ಇದು ಸುಳ್ಳು ಹೇಳ್ತಿದ್ದಾರೆ ಅಂತ ನೀವು ಸುಳ್ಳು ಹೇಳಬೇಡಿ ಅಷ್ಟೇ. ನೋಬಡಿ ಈಸ್ ಸೇಯಿಂಗ್. ನೀವೇ ರೆಸ್ಪಾನ್ಸಿಬಲ್ ಅಂತ ಹೇಳಲಿಕ್ಕೆ ಆಗದೆ ಇರಬಹುದು. ಕೆಲವು ವ್ಯತ್ಯಾಸಗಳು ನೀವು ಮಾಡಿದ್ದೀರಿ. ಫಾರ್ ಎಕ್ಸಾಂಪಲ್ ಸ್ಟೋರೇಜ್ ಇರ್ಬೋದು, ಮತ್ತೊಂದಿರ್ಬೋದು, ಅವ್ರ ಇಂಟರ್ನ್ಯಾಷನಲ್ ಪಾಲಿಸಿನಲ್ಲಿ ಹೌ ಇಸ್ ಇಟ್ ಚೈನಾ ಇಸ್ ಗೆಟಿಂಗ್, ಅವ್ರು ಇನ್ಯಾರೋ ಸಿಗ್ತಾ ಇದೆ, ಇನ್ಯಾರಿಗೋ ಸಿಗ್ತಿದೆ ಅಂತ ಅನ್ನೋದಾದರೆ ಆವಾಗ ನಿಮ್ಮ ಜೊತೆ ಇರಾನ್ ಸಂಬಂಧ ಏನು, ಅಥವಾ ರಷ್ಯಾ ಪುಟಿನ್ ನನ್ನ ಫ್ರೆಂಡು ಅಂತ ಬೆಳಗ್ಗೆ ಮಧ್ಯಾಹ್ನ ಓಡಾಡ್ತಿರಲ್ಲ, ಅದು ಯಾಕೆ ಪುಟಿನ್ ಕೈಲಿ ಹೇಳ್ಸೋಕ್ಕಾಗಲ್ಲ? ಈ ಥರದ್ದೆಲ್ಲ ಜನ ಕೇಳೋ ಪ್ರಶ್ನೆಗಳು. ಇವನನ್ನು ಬಿಟ್ಬಿಡಿ, ಯಾರನ್ನ ಡೊನಾಲ್ಡ್ ಟ್ರಂಪನ್ನು ಬಿಟ್ಬಿಡಿ. ನಿಮ್ಮ ಫ್ರೆಂಡೋ ಅಲ್ವೋ, ಅದು ಹಣೆ ಬರ ಹಾಳಾಗೋಗ್ಲಿ. ಅದು ಅಟ್ಲೀಸ್ಟ್ ರಷ್ಯಾ ಶುಡ್ ಹ್ಯಾವ್ ಹೆಲ್ಪ್ ಯು ಬೈ ಟಾಕಿಂಗ್ ಟು ಇರಾನ್. ಅವ್ರ ಸಂಬಂಧ ಇದೆಯಲ್ಲ ಅವ್ರಿಗೆ, ಆರ್ ಇರಾನ್ನೇನೆ ನಿಮ್ಮ ಜೊತೆ ಚೆನ್ನಾಗಿದ್ದಾರೆ ಅಂತಿರಲ್ಲ. ಹಾಗಾಗಿ ಈ ಪ್ರಶ್ನೆಗಳಿಗೆ ಜನ ಕೇಳೋದ್ರಲ್ಲಿ ತಪ್ಪಿಲ್ಲ. ಅದು ಕೇಳಿದ ತಕ್ಷಣ ಅವನು ರಾಕ್ಷಸ ಅಂತಾನೋ, ಅವನು ದೇಶದ್ರೋಹಿ ಅಂತಾನೋ, ಅವ್ನು ಪಾಕಿಸ್ತಾನ ಕಟ್ಸ್ಬಿಡೋಣ ಅಂತಾನೋ, ಈ ದಿಮಾಕು ಕೊಬ್ಬಲು ಮಾತಾಡೋ BJP ಲೀಡರ್ಗಳಿಗೆ ಏನು ಕೊರತೆ ಇಲ್ಲ. ಕಾರಣ 10-15 ವರ್ಷದಿಂದ ಪುಕ್ಕಟ್ಟೆ ಅಧಿಕಾರಕ್ಕೆ ಬಂದು ಮಜಾ ನೋಡ್ತಿದ್ದೀರಲ್ಲ, 2 ಕಾಲು ಓಟ್ ತೊಗೊಳಕ್ಕೆ ಯೋಗ್ಯತೆ ಇಲ್ಲದಿರೋ ಲೀಡರ್ಗಳೆಲ್ಲ ಮಿನಿಸ್ಟರ್ಗಳಾಗಿ, ಅದಕ್ಕೆ ಇದಾಗ್ತಿರೋದು ಈ ಕೊಬ್ಬು. ಆ್ಯಂಡ್ ಯು ವಿಲ್ ಅಲ್ಟಿಮೇಟ್ಲಿ ಬ್ರಿಂಗ್ ಬ್ಯಾಡ್ ನೇಮ್ ಟು ಮಿಸ್ಟರ್ ನರೇಂದ್ರ ಮೋದಿ. ಆ್ಯಂಡ್ ಅವರನ್ನು ಈ ದೇಶ ಪನಿಷ್ ಮಾಡುತ್ತೆ. ನಿಮ್ಮಿಂದ ನೋಡ್ತಾ ಇರಿ ಇದು ಚಕ್ರ ತಿರುಗತ್ತಾ ಇಲ್ವಾ ಅಂತ. ಇರಾನ್ ಹೇಳ್ತಾ ಇದೆ $200 ಪರ್ ಬ್ಯಾರಲ್ ಆಗಬಹುದು ಅಂತಿದ್ದಾರೆ. $200 ಪರ್ ಬ್ಯಾರಲ್ ಲೆವೆಲ್ಸ್ಗೆ ಏನಾದರೂ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಹೋಗಿ ರೀಚ್ ಆಗಿಬಿಟ್ರೆ, ವಿಚ್ ಇಸ್ ಕಚ್ಚಾ ತೈಲ ನಾನು ಮಾತಾಡ್ತಾ ಇರೋದು, ಐ ಥಿಂಕ್ ನಾವೆಲ್ಲ ಸುಮ್ಮನೆ ಶಟ್ ಡೌನ್ ಮಾಡ್ಕೊಂಡು ಮನೇಲಿರೋದು ಬೆಟರು. ಇಂಪಾಸಿಬಲ್ ಆಗೋಗತ್ತದು. ಲಾರ್ಜ್ಲಿ ಎಕಾನಮಿಗಳು, ಆರ್ಥಿಕ ವ್ಯವಸ್ಥೆಗಳು ಕುಸ್ತು ಬಿದ್ದು ಹೋಗ್ಬಿಡುತ್ತವೆ. ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಸ್ವಲ್ಪ ತಡವಾಗಿ ಏಟು ತಿನ್ಬೋದು. ಉಳಿದ ಸಣ್ಣ ದೇಶಗಳೆಲ್ಲ ಹೊಡೆದು ಬಿದ್ದೋಗ್ಬಿಡ್ತಾರೆ ಕೆಳಕ್ಕೆ, ಒಂದೇ ಸರಿ ಬಿದ್ದೋಗ್ತಾರೆ, ಸತ್ತೋಗ್ತಾರೆ. ದೊಡ್ಡ ಒಬ್ರಿಗೊಬ್ರು ಬಡದಾಡ್ಕೊಂಡು ಸತ್ತೋಗ್ತಾರೆ ಅಷ್ಟೇ, ಇಲ್ಲ ಬೇರೆ ದಾರಿ ಇಲ್ಲ. ಇಲ್ಲದ್ರೆ ಹಳೇ ಕಾಲದ ರೀತಿ ಯಾರ್ಯಾರು ಎಲ್ಲೆಲ್ಲಿದ್ದೀರೋ ಅಲ್ಲಲ್ಲಿ ಇರಬೇಕು ಅಷ್ಟೇ. ಕ್ಷೇಮ ಶ್ರೀ ಅಂತ ಬರೆದುಬಿಟ್ಟು ನನ್ನ ಪೋಸ್ಟ್ ಕಾರ್ಡನ್ನು ಹಾಕ್ಕೊಂಡು ಕೂತಿರ್ಬೋದು, ಬೇಕಾದ್ರೆ ತೊಗೊಂಡೋಗೋಕ್ಕೂ ಬೇಕಲ್ಲ. ಏನೇ ಸೊ ದಟ್ ಈಸ್ ಎ ಪ್ರಾಬ್ಲಮ್. ಬಟ್ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಹೇಳ್ತಾ ಇದ್ದಾರೆ ನಾಟ್ ನೆಸೆಸರಲಿ $200 ಪರ್ ಬ್ಯಾರಲ್ ಹೋಗ್ಲಿಕ್ಕಿಲ್ಲ ಅನಿಸುತ್ತೆ. $120-130 ರೇಂಜಿಗೆ ಬಂದು ನಿಂತ್ರೇನು ಆಶ್ಚರ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಕೆಲವರು. ಆಲ್ರೆಡಿ ವಿ ಆರ್ ಅಬೌಟ್ $93-92 ಲೆವೆಲ್ಸಲ್ಲೆಲ್ಲ ಕೂತಂಗೆ ಕಾಣಿಸ್ತಾ ಇದೆ, ವಿಚ್ ಈಸ್ ಆಲ್ಮೋಸ್ಟ್ ಬಿಕಮಿಂಗ್ ಇಂಪಾಸಿಬಲ್. ಯಾಕಂದರೆ ನಿಮ್ಮ ಪೆಟ್ರೋಲ್ ದರ ಈಗ $100 ಆಸುಪಾಸಲ್ಲಿದ್ದರೆ ಇಟ್ ವಿಲ್ ಬಿ ರಿಫೈನ್ಡ್ ಪೆಟ್ರೋಲ್ ನಾನು ಹೇಳ್ತಿರೋದು. ಐ ಥಿಂಕ್ ಅದು $160 $170 ಬರಬಹುದು, ಹೇಳಕ್ಕೆ ಬರಲ್ಲ. ಆಯಿತು, ಸಿಲಿಂಡರ್ದು ಪ್ರಸಾದ ದೇವ್ರಿಗೆ ತಟ್ಟಿದೆ, ಅದು ದೇವಸ್ಥಾನದ ಪ್ರಸಾದ ಮಾಡೋಕ್ಕೆ, ದಟ್ಸ್ ಓಕೆ. ಪ್ರಸಾದ ಕೊಡಬೇಡಿ ಅಷ್ಟೇ 4 ದಿನ. ಏನಾಗುತ್ತೆ? ಏನು ತೀರ್ಥ ಕೊಡ್ತೀರೋ ಅಥವಾ ಹೂವು ಕೊಡ್ತೀರೋ ಏನೋ ಕೊಡ್ತೀರಲ್ಲ, ಅದನ್ನು ಕೊಟ್ಟು ಕಳಿಸಿ ಸಾಕು. ಏನು ನಿಯಮ ಏನಿಲ್ವಲ್ಲ,
ಆಯಿತು, ಇಟ್ಸ್ 4 days. ಈವನ್ ಗಾಡ್ ವಿಲ್ ಅಂಡರ್ಸ್ಟ್ಯಾಂಡ್. ಸಮಯಕ್ಕನುಸಾರವಾಗಿ ಏನೋ ಒಂದು ಗಾಡ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿದ್ರೆ ಅವ್ನು ಗಾಡ್ ಯಾಕೆ ಆಗಬೇಕು? ಅವ್ನು ದೇವ್ರು ಯಾಕೆ ಆಗಬೇಕು? ಅವ್ನಿಗೆ ಅರ್ಥ ಆಗಲಿಲ್ಲ ಅಂದರೆ, ಅವು ನಮ್ಮ ಪ್ರಾಬ್ಲಮ್ಮನ್ನು ಅವ್ನು ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋದಿದ್ರೆ ಅವ್ನು ದೇವ್ರು ಯಾಕೆ ಆಗಬೇಕು ಅವಾಗ? ನಾವು ಕ್ರಿಯೇಟ್ ಮಾಡಿರೋದು. ಗಾಡ್ಗೆ ಏನಾದ್ರು ಕೋಪ ಇದ್ದರೆ ಟ್ರಂಪ್ ಮೇಲೆ ತೋರಿಸ್ಲಿ, ಕಮೇನಿ ಪಳೆಯುಳಿಕೆಗಳಿವೆಯಲ್ಲ ಇರಾನಲ್ಲಿ, ಅವ್ರ ಮೇಲೆ ತೋರಿಸ್ಲಿ. ಅವಾಗ ನಮ್ಮ ಗಾಡ್ಗೂ ಆ ಗಾಡ್ಗೂ ಫೈಟಿಂಗ್ ಸ್ಟಾರ್ಟ್ ಆಗಬೇಕೋ ಏನೋ. ಇನ್ನು ಅದೊಂದು ಪ್ರಾಬ್ಲಮ್ ಬಂದ್ಬಿಡ್ತಾರೆ, ತಂದಿಟ್ಬಿಡ್ತಾರೋ ನಮ್ಮೆಲ್ಲ ಸೇರ್ಕೊಂಡು. ಹಾಗಾಗಿ ಇವೆಲ್ಲ ಕಾಂಪ್ಲಿಕೇಶನ್ನೇ ಬೇಡ. ಯಾವ ಗಾಡ್ ಏನಾರು ಆಗಲಿ, ಎಲ್ಲರಿಗೂ ಅವ್ರವ್ರ ಗಾಡ್ ದೊಡ್ಡದಷ್ಟೇ. ಒಂದು ವೇಳೆ ಕೊಡೋಕ್ಕಾಗದಿದ್ರೆ ನಿಲ್ಲಿಸ್ಬಿಡಿ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರು.